ನಮಗೆ ಕೋರ್ಟ್ಗಳಿಂದ ನಮ್ಮ ಒಳ ಮೀಸಲಾತಿ ವರ್ಗೀಕರಣದ ಸಮಸ್ಯೆ ಸುಪ್ರೀಂ ಕೋರ್ಟ್ ಸೇರಿತ್ತು. ಇವೆಲ್ಲ ವಿಳಂಬಗಳ ನಡುವೆನೂ ಕೂಡ ಹೋರಾಟವನ್ನು ಈ ದಕ್ಷಿಣ ಭಾರತದಲ್ಲಿ ಒಳ ಮೀಸಲಾತಿ ಒತ್ತಡ ಜಾಸ್ತಿ ಆಗಿದ್ದರಿಂದ ಸುಪ್ರೀಂ ಕೋರ್ಟ್ ಆಗಸ್ಟ್ 1, 2020 ರಾಜ್ಯ ಸರ್ಕಾರಗಳು ಮಾಡ್ಬೋದು ಅಂತ ಹೇಳುತ್ತೆ. ಅದಾದ ನಂತರ ಎಲ್ಲ ಕಡೆಯೂ ಕೂಡ ಅವತ್ತು ನಮ್ಮ ಕಣ್ಣಕ್ಕೆ ಕಾಣಿಸ್ಕೊಂಡು ಮುಂದೆ ಬಂದು ಅವರು ಕೂಡ ಹೋರಾಟವನ್ನು ನಡೆಸಿದ್ದಾರೆ. ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನ. ಪದಾಧಿಕಾರಿಗಳೇ, ಹೋರಾಟಗಾರರೇ, ಈಗ ತಾನೇ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಜನಪ್ರಿಯ ಆಯುಕ್ತರಾದ ರಾಕೇಶ್ ಕುಮಾರ್ ಸಾಹೇಬರು ಬಂದಿದ್ದಾರೆ. ಅವರು ಸರ್ಕಾರದ ಪರವಾಗಿ ಮನವಿಯನ್ನು ತಗೊಂಡೋಗ್ತಾರೆ. ಆ ಮೊದಲು ಕೆಲವು ವಿಚಾರಗಳನ್ನು ಮನವಿಗೆ ಸಂಬಂಧಪಟ್ಟಂಗೆ ಮತ್ತು ಕಾರ್ಯಕ್ರಮದ ವಿಚಾರನ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯ ಮುಖಂಡರು ಕೆಳಗಡೆ ಇದ್ದೀರಿ. ಅನೇಕ ಸಂಘಟನೆಗಳ ಹೋರಾಟಗಾರರು, ಅನ್ನಿಸಿಕೊಂಡಿರುವಂಥ ಸಾಹಿತಿಗಳು ಮತ್ತು ದಲಿತ ಸಂಘರ್ಷ ಸಮಿತಿ ಅನೇಕ ಮುಖಂಡರುಗಳು ಮೂಡ್ಲಪ್ಪನವರಿದ್ದಾರೆ, ನಾಗರಾಜ್ ಇದ್ದಾರೆ, ಲಕ್ಷ್ಮಮ್ಮ ಇದ್ದಾರೆ, ಬೈಲೊನ್ನೆ ಕೋದಂಡರಾಮ್ ಇದ್ದಾರೆ, ಆಮೇಲೆ ಜಿಲ್ಲಾಧ್ಯಕ್ಷರು ಸುಬ್ರಹ್ಮಣ್ಯವರಿದ್ದಾರೆ. ನಾನು ಇಲ್ಲಿ ಬಿಟ್ಟೋಗಿರೋ ಹೆಸರು ಮಾತ್ರ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಪರಮೇಶ್ವರಿ ಇದ್ದಾರೆ, ಎಚ್ ಡಿ ಮೂಡ್ಲೆ ಇದ್ದಾರೆ, ಸುಂದರು, ರಂಜಿತ್ತು, ಜೀವ ಮತ್ತು ಶರವಣ, ಅನೇಕ ಮುಖಂಡರುಗಳು. ಆಮೇಲೆ ನಮ್ಮ ನಾಗರಾಜು ಮತ್ತು ತೋಟಕಳ್ಳಿ ನರಸಿಂಹಮೂರ್ತಿ ವೇದಿಕೆ ಮೇಲೆ ಬರಲೇ ಇಲ್ಲ. ಅಲ್ಲೆಲ್ಲ ಲಿಂಗನಳ್ಳಿ ನಾಗರಾಜ್, ಎಲ್ಲ ಲಿಂಗನಳ್ಳಿ ವೆಂಕಟೇಶು, ಎಲ್ಲ ಸಂಘಟನೆಯ ಮುಖಂಡರುಗಳು, ನಮ್ಮ ಬಹುಜನ ಚಳುವಳಿಯ ಕೃಷ್ಣಪ್ಪನವ್ರ ಸಂಘಟನೆಯಿಂದ ಹಿಡಿದು ಮಾರಪ್ಪನವರು, ಕೇಶವಮೂರ್ತಿಯವರು, ನಮ್ಮ ಮುನ್ರಾಜ್, ಬಿ ಆರ್ ಮುನ್ರಾಜುರವರು, ಲಿಂಗರಾಜು ಅವರು, ಇನ್ನು ಹುಷೇನಪ್ಪನವರು, ಇನ್ನು ಅನೇಕ ಸಂಘಟನೆಗಳ ಪ್ರಕಾಶ್ ಹಿರಿಯರಾದವರು ಮಾತಾಡಲಿಲ್ಲ. ಎಲ್ಲ ಸಂಘಟನೆಗಳ ಮುಖಂಡರುಗಳು ಇಲ್ಲೆಲ್ಲ ಇದ್ರಿ. ಎಲ್ಲ ಬಂದಿರೋಲ್ಲ, ಪ್ರತಿನಿಧಿಗಳು ಮಾತ್ರ ಭಾಗವಹಿಸಬೇಕು ಅಂತ ಹೇಳಿ ನಾವು ಕರೆದಿದ್ವಿ. ಇಲ್ಲಿ ಸುಮಾರು ಒಂದು 28 ಸಂಘಟನೆಗಳ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಯಾಕಂದರೆ ಈ ಕಾರ್ಯಕ್ರಮ ಒಂದು ಆರಂಭದ ಕಾರ್ಯಕ್ರಮ ಅಂತ. ಒಳ ಮೀಸಲಾತಿ ವರ್ಗೀಕರಣ ಆಗಿದೆ ಅಂದಮೇಲೆ ಅದು ಆಗ್ಯದ ಇಲ್ವಾ ಅನ್ನೋದಕ್ಕೆ ಮುಖಂಡರುಗಳು ಮಾತ್ರ ಈ ಒಂದು ಧರಣಿ ಸಮಾವೇಶದಲ್ಲಿ ಭಾಗವಹಿಸಬೇಕು ಅಂತ ನಾವು ಹೇಳಿದ್ರಿಂದ ಎಲ್ಲ ಜಿಲ್ಲೆಗಳಿಂದ, ಒಂದು ಜಿಲ್ಲೆಯಲ್ಲಿ 2, 3 ಜನ, ತಾಲೂಕಿಂದ ಒಬ್ಬೊಬ್ಬರು ಬಂದು ಭಾಗವಹಿಸಿದ್ದಾರೆ. ಇದು ಪ್ರತಿನಿಧಿಗಳ ಒಂದು ಧರಣಿ ಸಮಾವೇಶ. ಈ ಧರಣಿ ಸಮಾವೇಶದಲ್ಲಿ ನಾವೀಗ ತಥಾಗತ ಗೌತಮ ಬುದ್ಧ, ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ಬಾಬು ಜಗಜೀವನರಾಮ್ ಅವರನ್ನ, ಜಗಜ್ಯೋತಿ ಬಸವಣ್ಣವರನ್ನ, ಅವರ ಅನೇಕ ಸಮಕಾಲೀನ ಹೋರಾಟಗಾರರನ್ನ ನಾವು ನೆನೆಬೇಕಾಗ್ತದೆ. ನೆನೆಯೋದ್ರ ಮೂಲಕ ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾರ ಅಂತ ಬಾಬಾ ಸಾಹೇಬರು ಏನು ಹೇಳಿದ್ದಾರೆ, ಆ ಮಾತನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ತುಂಬ ತುಗುಡದಿಂದ, ತುಂಬ ಜಿಜ್ಞಾಸೆಯಿಂದ, ಹತಾಶೆಯಿಂದ ನಾನು ಏನೇನೋ ಮಾತಾಡಕ್ಕೆ ಹೋಗಲ್ಲ. ಹೀಗಾಗಿ ಈ ರಾಜ್ಯದಲ್ಲಿ ಮುಖ್ಯವಾಗಿ ಅಸ್ಪೃಶ್ಯರಲ್ಲಿ ಅತ್ಯಂತ ಮುಖ್ಯವಾದ ಜಾತಿಗಳು ವಲಮಾದಿಗರು. ಅಸ್ಪೃಶ್ಯತೆ ಅನುಭವದಲ್ಲಿ ಸಮಾನ ದುಃಖಿಗಳು, ಸಮಾನ ಬಾಧಿತರು. ಒಳ ಮೀಸಲಾತಿ ಬಂದದ್ದೇ ದಾಸ್ಯ, ಬಡತನ, ಅನಕ್ಷರತೆ, ಅಸ್ಪೃಶ್ಯತೆಯ ನಿರ್ಮೂಲನೆಗೋಸ್ಕರ ಈ ಮೀಸಲಾತಿಯನ್ನ ಪ್ರಾರಂಭ ಮಾಡಿತ್ತು. ಮೀಸಲಾತಿ ಪ್ರಾರಂಭ ಮಾಡಿದಾಗ ಬರೀ 6 ಜಾತಿಗಳಿದ್ವು, ಈಗ 101 ಜಾತಿಗಳಾಗಿದೆ. ದೇಶದಲ್ಲಿ ಪರಿಶಿಷ್ಟ ಜಾತಿಗಳು 1600 ಜಾತಿಗಳಿದ್ದಾವೆ. ಪರಿಶಿಷ್ಟ ಪಂಗಡದ ಜಾತಿಗಳು 1000 ಜಾತಿಗಳಿದ್ದಾವೆ. OBCಗಳು, ಹಿಂದುಳಿದ ಜಾತಿಗಳು ಮಂಡಲ ಆಯೋಗದ ಪ್ರಕಾರ
3743 ಜಾತಿಗಳಿದ್ದಾವೆ. ಅಂದ್ರೆ 6000ಕ್ಕೂ ಹೆಚ್ಚು ಜಾತಿಗಳು ದಲಿತ, SC, ST, OBC ಜಾತಿಗಳಿದ್ದಾವೆ. ಅದರೊಳಗೆ 400 ಜಾತಿಗಳಿರ್ತಕ್ಕಂಥ ಮುಸ್ಲಿಮರು ಕೂಡ ಇದ್ದಾರೆ. ಅಂದ್ರೆ ಮೀಸಲಾತಿ ಯಾವುದು ಪರಿಶಿಷ್ಟ ಜಾತಿಗೆ ಅಷ್ಟೇ ಕೊಟ್ಟಿಲ್ಲ. ಪರಿಶಿಷ್ಟ ಜಾತಿಗಳಲ್ಲಿ 18% ಮೀಸಲಾತಿಯನ್ನು ಕೊಟ್ಟರೆ ವರ್ಗಗಳಿಗೆ 3%, ಹಿಂದುಳಿದವರಿಗೆ 32%, ಒಟ್ಟು 50% ಮೀಸಲಾತಿ ಇದೆ. ಮೀಸಲಾತಿಯನ್ನು ಎನೌನ್ಸ್ ಮಾಡಿದ್ರು ಕೂಡ ಸರ್ಕಾರ ಅದನ್ನು ಅಬೆನ್ಸಲ್ಲಿ ಇಟ್ಟಿದ್ದಾರೆ. ಆದ್ರೆ ಈ ಮೀಸಲಾತಿ 100ಕ್ಕೆ 100ರಷ್ಟು ಮೀಸಲಾತಿಯನ್ನ 2000 ವರ್ಷಗಳ ಕಾಲ ಬ್ರಾಹ್ಮಣ ಸಮಾಜ, ಬ್ರಾಹ್ಮಣ ಜಾತಿ ಬಳಸಿಕೊಂಡಿದೆ. ಸ್ವಾತಂತ್ರ್ಯ ನಂತರ ಮೀಸಲಾತಿ ಬಂದಿದೆ. ಸಾಹು ಮಹಾರಾಜರಿಂದ ಹಿಡಿದು ಇಲ್ಲಿವರೆಗೂ ಕೂಡ ನಾಲ್ವಡಿ ಕೃಷ್ಣರಾಜರು ಕೊಟ್ಟಂತ ಮೀಸಲಾತಿ ಒಂದು 125 ವರ್ಷಗಳು ಮೀಸಲಾತಿ ಆಗಿದೆ. ಸಂವಿಧಾನ ಬಂದ ಮೇಲೆ 75 ವರ್ಷಗಳು ಮೀಸಲಾತಿಯನ್ನ ಪರಿಶಿಷ್ಟ ಜಾತಿಯವರು 15% ಮೀಸಲಾತಿಯನ್ನ ಬಳಸಿಕೊಂಡಿದ್ದಾರೆ. ಈ 15% ಮೀಸಲಾತಿ ಏನಾಗಿದೆ ಅನ್ನೋದನ್ನ ಹುಡುಕಾಟವನ್ನು ಇವತ್ತು ಮಾಡೋ ಅಂತ ಸ್ಥಿತಿ ಬಂದಿದೆ. 15% ಮೀಸಲಾತಿನಲ್ಲಿ 75 ವರ್ಷಗಳಿಂದ ಈ 101 ಜಾತಿಗೆ 6 ಜಾತಿಗೆ 101 ಜಾತಿ ಮಾಡಿ 15 STಗೆ 3 ಅಷ್ಟೇ ಇಟ್ಟಿದ್ದಾರೆ. ಮೀಸಲಾತಿಯನ್ನು ಹೆಚ್ಚಿಸಲೇ ಇಲ್ಲ. ಈ ಮೀಸಲಾತಿಗೆ ಅನೇಕ ಜಾತಿಗಳನ್ನ ಸೇರಿಸಿ ಹೋದ್ರು. ಆದ್ರೆ ಮೀಸಲಾತಿಯ ಕೆಳಗಡೆ ಇದೆಯಲ್ಲ, ಕೆಳಗಡೆ ಇರುವಂತ ಜಾತಿ, ಕಟ್ಟಕಡೆಯ ಜಾತಿ, ಮೀಸಲಾತಿಯ ತುಣುಕು ಕೂಡ, ನಲ್ಲಿಯಲ್ಲಿ ಸೋರುವಂತ ಕೊಡೆ ಹನಿ ನೀರು ಕೂಡ ಅವರಿಗೆ ಸಿಕ್ಕಿಲ್ಲ. 101 ಜಾತಿಗಳಲ್ಲಿ ಒಂದು 40 ನಾಗಮೋಹನ್ ದಾಸ್ ವರದಿ ಪ್ರಕಾರ 41 ಜಾತಿಗಳಿಗೆ ಮಂಡಲ್ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಸದಸ್ಯರು ಕೂಡ ಇಲ್ಲ 41 ಜಾತಿನಲ್ಲಿ. ಇನ್ನು 97 ಜಾತಿಗಳಲ್ಲಿ ಇಂಜಿನಿಯರು, ಡಾಕ್ಟರು, PhD ಮಾಡೋಂಥವ್ರು ಯಾರೂ ಇಲ್ಲ. 58 ಜಾತಿಗಳಲ್ಲಿ ನಗರಸಭೆ, ಪಟ್ಟಣ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಇನ್ನು ಅನೇಕ ರಾಜಕೀಯ ಸ್ಥಾನಮಾನಗಳು ಸಿಕ್ಕೇ ಇಲ್ಲ. MP, MLAಗಳು 57 ಜಾತಿಗಳಲ್ಲಿ ಇಲ್ಲ. ವಿದ್ಯಾಸಿರಿ ಯೋಜನೆ, ಪ್ರಬುದ್ಧ ಯೋಜನೆಗಳಿಗೆ ಅರ್ಜಿ ಹಾಕದೇ ಇರುವಂತ ಜಾತಿಗಳು 40 ಜಾತಿಗಳು ಇದಾವೆ. ಸ್ವತಂತ್ರ ಬಂದು ಸಂವಿಧಾನ ಬಂದು 75 ವರ್ಷಗಳಿಂದ 12 ಜಾತಿಗಳು ಅರ್ಜಿನೇ ಹಾಕಿಲ್ಲ ಸರ್ಕಾರಕ್ಕೆ. ಅಂದ್ರೆ ಇಂಥ ಜಾತಿಗಳಿಗೆ ಮೀಸಲಾತಿ ಬೇಕಲ್ವಾ? ಈ ಮೀಸಲಾತಿ ಬೇಕು ಅಂತಾನೆ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಹೋರಾಟ ಮಾಡಿದಂತಹ ಸ್ವತಂತ್ರ ಸೇನಾನಿಗಳು, ಯೋಧರು ಹೋರಾಟವನ್ನ ಮಾಡ್ಕೊಂಡಿದ್ದಾರೆ, ಬಂದಿದ್ದಾರೆ. ಅದು ಮಾದಿಗ ಸಮಾಜದ ಹೆಸರಿನಲ್ಲಿ ಮಾಡುವಂತ ಹೋರಾಟ. ಇದು ಮತ್ತೊಂದು ಸ್ವತಂತ್ರ ಹೋರಾಟ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹೋರಾಟ ನಡೆದು ಸುಪ್ರೀಂ ಕೋರ್ಟ್ 7 ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಗೌರವ ಕೊಡೋದಾದ್ರೆ, ಸುಪ್ರೀಂ ಕೋರ್ಟ್ ತೀರ್ಪಿಗೆ ನೀವು ಬೆಲೆಯನ್ನು ಕೊಡೋದಾದ್ರೆ, ಸಿದ್ದರಾಮಯ್ಯನವ್ರ ಸರ್ಕಾರ ಒಳ ಮೀಸಲಾತಿಯನ್ನ ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗಿತ್ತು, ವರ್ಗೀಕರಣ ಮಾಡಬೇಕಾಗಿತ್ತು. ಸಿದ್ದರಾಮಯ್ಯನವ್ರಿಗೆ ಅಡ್ವೊಕೇಸಿನೂ ಗೊತ್ತಿಲ್ಲ, ಮೀಸಲಾತಿನೂ ಗೊತ್ತಿಲ್ಲ, ಒಳ ಮೀಸಲಾತಿನೂ ಗೊತ್ತಿಲ್ಲ. ಅವರ ಸಚಿವ ಸಂಪುಟದ ಅನೇಕ ಸಚಿವರುಗಳಿಗೆ ಮೀಸಲಾತಿ ಬಗ್ಗೆನೇ ಗೊತ್ತಿಲ್ಲ. ಒಳ ಮೀಸಲಾತಿಯನ್ನು ಎಲ್ಲಿ ಗೊತ್ತಾಗ್ತದೆ? ನಾನಿಲ್ಲಿ ಒಳ ಮೀಸಲಾತಿನಲ್ಲಿ ಮಾಡುವಂತ ಪಿತೂರಿಗಳನ್ನೇ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನೀವು ಒಳ ಮೀಸಲಾತಿನಲ್ಲಿ ಹುದ್ದೆಗಳು 3ಕ್ಕಿಂತ ಕಡಿಮೆ ಹುದ್ದೆ ಬಂದ್ರೆ SC ಜನರಲ್ ಅಂತ ಮಾಡಿದ್ದೀರಿ. SC ಜನರಲ್ ಅಂತ ನೀವು ಕಡಿಮೆ ಅಂದ್ರೆ ಬಿಂದುಗಳು 400 ಬಿಂದುಗಳನ್ನ ಮಾಡಿ, ಆ ಬಿಂದುಗಳಲ್ಲಿ 1, 9, 15 SCಗಳಿಗೆ ಬರ್ತವೆ. ಅಲ್ಲಿಂದ ಆಚೆಗೆ ಹಂಗೆ ಮಾಡಿಕೊಂಡು ಹೋಗ್ತಾರೆ.
ಆದ್ರೆ 15 ಬಿಂದುಗಳು ಬಂದಿಲ್ಲ, 14 ಬಂತು ಅಂದ್ರೆ SC ಜನರಲ್. 3 ಉದ್ಯೋಗಗಳು ಬರಲಿಲ್ಲ ಅಂದ್ರೆ ಅದು ಒಳಗಡೆ ಲಭ್ಯ ಆದ್ರೆ SC ಜನರಲ್. ಸ್ವಾಮಿ, SC ಜನರಲ್ ಅಂದ್ರೆ ಏನು? ಸಂವಿಧಾನದಲ್ಲಿ ಎಲ್ಲಿ ಹುದ್ದೆಗಳನ್ನು ಯಾವುದೇ ಪರೀಕ್ಷೆ ಅಂತ ಹುಡುಕಿ ನೋಡಿದ್ರು ಕೂಡ ಸಂವಿಧಾನದಲ್ಲಿ ಮೀಸಲಾತಿಯನ್ನ ನೀವು ವಿಭಾಗಿಸಬೇಕು ಅಂತ ಎಲ್ಲೂ ಭಾಗಿಸ್ಬೇಕು ಅಂತ ಎಲ್ಲೂ ಇಲ್ಲ. 15% ಕೊಟ್ರೆ 2 ವಿಧಾನಗಳನ್ನ ಸಂವಿಧಾನದಲ್ಲಿ ಹೇಳ್ತಾರೆ, ಹಾರಿಜಾಂಟಲ್, ವರ್ಟಿಕಲ್. ಹಾರಿಜಾಂಟಲ್ ವರ್ಟಿಕಲ್ ಅನ್ನ ನೀವು ನೋಡಿದ್ರೆ, ಈಗ ಹಾರಿಜಾಂಟಲ್ ಸಮತಳ ಮೀಸಲಾತಿಯನ್ನು ನೀವು ಕೊಟ್ಟಿದ್ದೀರಿ, ಅಲ್ಲಿ SC ಜನರಲ್ ಅಂತ ಇಟ್ಟಿದ್ದೀರಿ. ಮೀಸಲಾತಿ ಅನ್ನೋದು ಸಂವಿಧಾನದ ಪರಿಚ್ಛೇದ ಅಥವಾ ಅನುಚ್ಛೇದ 15(4), 16(4) ಬರ್ತದೆ. ಇದು ಕಂಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್. ಈ ಕಂಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಬರೀ ಕರ್ನಾಟಕಕ್ಕೆ ಸಂಬಂಧಪಡಲ್ಲ, ಎಲ್ಲ ರಾಜ್ಯಕ್ಕೂ ಸಂಬಂಧಪಡ್ತದೆ, ಕೇಂದ್ರಾಡಳಿತ ಪ್ರದೇಶಗಳು ಸಂಬಂಧಪಡ್ತದೆ. ಮತ್ತೆ ಸ್ವಾತಂತ್ರ್ಯ ಪೂರ್ವದಿಂದ DPRಗಳು ಅನೇಕ ಏಕ ಹುದ್ದೆ, ಸಮಾನ ವೇತನ, ಜ್ಯೇಷ್ಠತೆ ಎಲ್ಲವುದನ್ನು ಕೂಡ DPR ನಿರ್ವಹಿಸಿದೆ. ಸಬರ್ವಾಲ ಪ್ರಕರಣದಲ್ಲಿ ಈ ತರ ಸಮಸ್ಯೆಗಳು ಬಂದಾಗ ಅವರು 200 ಬಿಂದುಗಳನ್ನ ಮಾಡಿ ವರ್ಗೀಕರಣ ಮಾಡೋದಕ್ಕೆ ಅನೇಕ DODT ನಲ್ಲಿ ಆ ಇಲಾಖೆ ಏನು ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಇದನ್ನ ನಿರ್ವಹಿಸಿದೆ. ಇದನ್ನೆಲ್ಲ ನೋಡಿದಲೇನೆ ನೀವು SC ಜನರಲ್ ಅಂತ ಮಾಡಿ 3 ಹುದ್ದೆಗಳು ಬರಲಿಲ್ಲ ಅಂತ ಅಂದ್ರೆ 101 ಜಾತಿಗಳು ಸ್ಪರ್ಧೆ ಮಾಡಬೇಕದಕ್ಕೆ ಅಂದಾಗ ಈ ಕೆಳಗಡೆ ಇದಾವಲ್ಲ ಅಲೆಮಾರಿ ಜಾತಿಗಳು, 59 ಅಲೆಮಾರಿ ಜಾತಿಗಳು ಅಥವಾ ಮಾದಿಗ ಜಾತಿ, ಮಾದಿಗ ಸಂಬಂಧಿತ ಜಾತಿ ಸ್ಪರ್ಧೆ ಮಾಡಕ್ಕೆ ಆಗಲ್ಲ, ಒಂದು ಉದ್ಯೋಗನೂ ಕೂಡ ತಗೊಳಕ್ ಸಾಧ್ಯ ಇಲ್ಲ. ಆಮೇಲೆ ಮತ್ತೊಂದು ಪುಟ್ಟನ್ನ ನಿಮ್ಗೆ ಹೇಳ್ಬೇಕಂದ್ರೆ, ನೀವು ವಿವಿಧ ಇಲಾಖೆಗಳಲ್ಲಿ ಹುದ್ದೆಗಳು ಮಂಜೂರಾಗಿದ್ದಾವೆ. ಇಲ್ಲಿ ತನಕ ನಮ್ಮ ಹಿರಿಯ ನಾಯಕರು ಏನೇನಾಗಬೇಕು ಅಂತ ಸಂಪೂರ್ಣ ಒಳಗಿಸಿದ ಬಗ್ಗೆ ಹೇಳಿದ್ದಾರೆ. ಆದರೆ ಈಗ ಕಮಿಷನ್ ಸಾಹೇಬ್ರ ಅಂತಲ್ಲಿ ಏನಾಗ್ಬೋದು ಅನ್ನೋದನ್ನ ಒಂದು 4-5 ಪಾಯಿಂಟ್ ಇದೆ, 1 ನಿಮಿಷದಲ್ಲಿ ಮುಗಿಸ್ತೀನಿ. ಅದನ್ನ ಕಮಿಷನ್ ಸಾಹೇಬ್ರು ತಡ ಮಾಡದೇ ಹಿಂದಿನೇ ಆದೇಶ ಮಾಡ್ಬೋದು ಮನಸ್ಸು ಮಾಡಿದ್ರೆ. ಒಂದು ITI ಕಾಲೇಜುಗಳಲ್ಲಿ ಅಡ್ಮಿಷನ್ ಶುರುವಾಗಿದೆ. 5 ವರ್ಷ LLB ಕೋರ್ಸ್ಗಳಲ್ಲಿ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. ಡಿಗ್ರಿ ಕಾಲೇಜುಗಳು 10,500 ಅತಿಥಿ ಸಹಾಯಕ ಪ್ರಾಧ್ಯಾಪಕರ ನೇಮಕ, ಇಲ್ಲಿಯೂ ಒಳ ಮೀಸಲಾತಿ ಇಲ್ಲ. ಪ್ರಾಥಮಿಕ ಪ್ರೌಢ ಶಿಕ್ಷಣಕ್ಕೆ ಈ ಬಾರಿ 52,000 ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಲು ಆದೇಶ ಹೊರಡಿಸಿದೆ, ಇಲ್ಲಿಯೂ ಒಳ ಮೀಸಲಾತಿ ಇಲ್ಲ. ಪದವಿ ಪೂರ್ವ ಕಾಲೇಜು 5,910 ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳಲು ಆದೇಶಿಸಿದೆ, ಇಲ್ಲಿಯೂ ಒಳ ಮೀಸಲಾತಿ ಇಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ PhD ಫಿಲಾಸಫಿಗೆ ಅರ್ಜಿ ಕರೆದಿದ್ದಾರೆ, ಇಲ್ಲಿಯೂ ಒಳ ಮೀಸಲಾತಿ ಇಲ್ಲ. ಮೈಸೂರು ಜಿಲ್ಲೆಯ ಮಹಿಳೆ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ 215 ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಇಲ್ಲಿಯೂ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. ಮೈಸೂರು ನ್ಯಾಯಾಲಯದಲ್ಲಿ ಅಟೆಂಡರ್, P1 ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ, ಇಲ್ಲಿಯೂ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. PUC ಡಿಗ್ರಿ ಕಾಲೇಜುಗಳಲ್ಲಿ ಪ್ರವೇಶ ಖಾತೆಯಲ್ಲಿ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. ಪ್ರಾಥಮಿಕ ಪ್ರೌಢ ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆಗಳಲ್ಲಿ ಬರುವ ತಾತ್ಕಾಲಿಕ ಗುತ್ತಿಗೆ, ಹೊರಗುತ್ತಿಗೆ ಅಡಿಯಲ್ಲಿ ಶಿಕ್ಷಣ ಉದ್ಯೋಗದಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಮಾಡಲು ಪ್ರಾಥಮಿಕ ಪ್ರೌಢ ಶಿಕ್ಷಣ ಉನ್ನತ ಶಿಕ್ಷಣ ಇಲಾಖೆ ಆಯುಕ್ತರವರ ಅಧೀನ ಅಧಿಕಾರಿ ಒಳ ಮೀಸಲಾತಿ ಅಳವಡಿಸಿಕೊಂಡಿಲ್ಲ. ಈ ಆದೇಶ ಮಾಡಬೇಕು. ಜಿಲ್ಲಾ ಮಟ್ಟದ JD, DD, BEOಗಳಿಗೆ ಆದೇಶ ಮಾಡಿಸಬೇಕು. ಇನ್ನು ಅನೇಕ ಇದೆ, ಓದ್ತಿದ್ರೆ ಇದೆಲ್ಲಾನು ಕೂಡ ಅಲ್ಲಿ ಕೊಟ್ಟಿದ್ದೇವೆ. ಇಂಜಿನಿಯರಿಂಗ್ದು ಅದರಲ್ಲಿದೆ, ಇಂಜಿನಿಯರಿಂಗ್ದು ಇದೆ, PU ಇದೆ, ITI ಇದೆ, IIದು ಇದೆ, IM, IIT ಎಲ್ಲನೂ ಕೂಡ ಇದೆ.
ಮಾದಿಗ ಸಂಘಟನೆಗಳ ಒಕ್ಕೂಟದ ಮುಖಾಂತರ ಏನು ತಾವು ಮನವಿ ಸಲ್ಲಿಸಿದ್ದೀರಾ ಆ ಒತ್ತಾಯಗಳ ಬಗ್ಗೆ ಈಗಾಗಲೇ ನಾನು ತಮ್ಮ ಮನವಿಯನ್ನು ತಮ್ಮ ಮನಸ್ಸಿನ ಆಳದ ಒಂದು ಮಾತುಗಳನ್ನೇನಿದೆ ಸಂಪೂರ್ಣವಾಗಿ ಕೇಳಿದ್ದೇನೆ, ಅರ್ಥಕೊಂಡಿದ್ದೇನೆ. ಪ್ರಮುಖವಾಗಿ ತಾವು ಏನು ನೀತಿಗೆ ಸಂಬಂಧಪಟ್ಟಂತೆ ವಿರೋಧವನ್ನು ವ್ಯಕ್ತಪಡಿಸಿದರೆ ಅದನ್ನು ಖಂಡಿತವಾಗ್ಲೂ ಮಾನ್ಯ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ಹಾಗೂ ಮಾನ್ಯ ಕಾರ್ಯದರ್ಶಿಯವರಿಗೂ ಕೂಡ ತುರ್ತಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ತಮ್ಮ ಒಕ್ಕೂಟದ ವತಿಯಿಂದ ಒಂದಷ್ಟು ಇಲಾಖೆಯ ಒಂದಷ್ಟು ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ನಡೆಸಬೇಕು ಅಂತ ಕೋರಿಕೆ ಬಂದಿದೆ. ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇಲಾಖೆ ಅನುಷ್ಠಾನ ಮಾಡ್ತಾ ಇದೆ ಅದರ ಬಗ್ಗೆ ಸೂಕ್ತ ಸ್ಪಷ್ಟೀಕರಣಗಳು ಕೊಡಬೇಕು ಅಂತ. ಅದಕ್ಕೂ ಕೂಡ ಈಗಾಗಲೇ ಮಾನ್ಯ ಕಾರ್ಯದರ್ಶಿಯವರು ಚರ್ಚೆಯಲ್ಲಿದ್ದಾರೆ. ಅದನ್ನು ಖಂಡಿತವಾಗ್ಲೂ ಎಲ್ಲ ಸಂಘಟನೆಗಳ ಜೊತೆಗೆ ಮುಖಂಡರುಗಳ ಜೊತೆಗೆ ಒಂದು ಸಭೆಯನ್ನು ಆಯೋಜಿಸಿ ಅದನ್ನು ವಿವರಣೆ ಕೊಡುವಂಥದ್ದು, ಅದನ್ನು ಯಾವ ರೀತಿಯಾಗಿ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಅದನ್ನು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಮತ್ತು ಈ ಒಂದು ಸದ್ಯಕ್ಕೆ ಇರುವಂಥ ಒಳ ಮೀಸಲಾತಿ ನೀತಿ ಏನಿದೆ ಅದು ಕಡ್ಡಾಯವಾಗಿ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳಲ್ಲಿ ಕಳ್ಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ತಾವು ಈಗಾಗಲೇ ಏನು ಲಿಸ್ಟ್ ಮಾಡಿದಿರಿ ಅದನ್ನು ನಾವು ಕಡ್ಡಾಯವಾಗಿ ಅನುಷ್ಠಾನ ಮಾಡಬೇಕು ಅಂತ ಈಗ ಪ್ರತಿಷ್ಠಿತ ಶಾಲೆ ಹೇಳಿದಿರಿ. ಅದನ್ನು ಕೂಡ ನಾನು 4 ದಿವಸ ಹಿಂದೆ ಆಲ್ರೆಡಿ ಅವರಿಗೆ ಇಶ್ಯೂ ಮಾಡಿದ್ದೇನೆ, ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳ್ಬಿಟ್ಟು. ಈ ಸಂಬಂಧಪಟ್ಟ ಇಲಾಖೆಗಳು ಡಿಗ್ರಿ ಕಾಲೇಜುಗಳು ಇಂಜಿನಿಯರಿಂಗ್ ಏನಿದ್ದಾರೆ ಆ ಸಂಬಂಧಪಟ್ಟ ಇಲಾಖೆ ಶಿಕ್ಷಣದಲ್ಲಿ ಒಳ ಮೀಸಲಾತಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳ್ಬಿಟ್ಟು ಆದೇಶ ಹೊರಡಿಸಿರುವಂಥದ್ದು. ಒಂದು ನಿಮಿಷ ಹೇಳ್ತೇನೆ, ಅದು ಬರ್ತೇನೆ. ಸೊ ಅದನ್ನು ಖಂಡಿತವಾಗ್ಲೂ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಅದನ್ನು ಮೀಸಲಾತಿನ ಅನುಷ್ಠಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಖುದ್ದಾಗಿ ಅದನ್ನು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತೇವೆ. ಈಗ ತಾವು ಎಲ್ಲಿ ಏನು ಅಡ್ಮಿಷನ್ಸ್ ಬಗ್ಗೆ ತಾವು ಎಲ್ಲಿ ಮಾತಾಡಿದ್ದೀರಾ ಈ ಎಲ್ಲ ಇದರಲ್ಲೂ ಕೂಡ ITI ಆಗಿರ್ಬೋದು ಅಥವಾ ಇದರಲ್ಲಾಗಿರ್ಬೋದು ಅದು ಕಡ್ಡಾಯ UC ಕಾಲೇಜುಗಳಲ್ಲಾಗಿರ್ಬೋದು ಅದು ಕಡ್ಡಾಯವಾಗಿ ಅನುಷ್ಠಾನ ಮಾಡಬೇಕಾಗ್ತದೆ. ಅದನ್ನು ಖಂಡಿತವಾಗ್ಲೂ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಅದನ್ನು ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ. ಹೊರಗುತ್ತಿಗೆ ಆಧಾರದ ಮೇಲೆ ತಾವು ಯಾವುದು ನಮ್ಮ ಗಮನಕ್ಕೆ ಬಂದಿದ್ದಾರೆ. ಈಗಾಗಲೇ ಸರ್ಕಾರದ ವತಿಯಿಂದಲೇ ನಾವು ಈಗಾಗಲೇ ಆ್ಯಕ್ಟಲ್ಲಿ ಅಮೆಂಡ್ಮೆಂಟ್ ಆಗಿದೆ. ತಾವೇ ಹೇಳಿರೋ ಪ್ರಕಾರ 45 ಹೌದು 2024ರಲ್ಲಿ 45ಕ್ಕಿಂತ ಹೆಚ್ಚು ಹುದ್ದೆಗಳು ಎಲ್ಲೆಲ್ಲಿದೆ ಅಲ್ಲಿ ಮೀಸಲಾತಿ ಅನ್ವಯ ಆಗುತ್ತೆ. ಸೊ ಎಲ್ಲಿ ಮೀಸಲಾತಿ ಅನ್ವಯ ಆಗ್ತದೆ ಅಲ್ಲಿ ಒಳ ಮೀಸಲಾತಿ ಅನುಷ್ಠಾನಗಳು ಒಂದಷ್ಟು ಗೊಂದಲಗಳು ಸೃಷ್ಟಿ ಆಗಿದೆ. ಅದನ್ನು ನಾವು ಸರಿಪಡಿಸುವಂಥದ್ದನ್ನು ನಾವು ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡುವಂಥದ್ದನ್ನ ಅದನ್ನು ಯಾಕಂತ ಗೊತ್ತಾಯಿತು. ಯಾಕಂದರೆ ಅದನ್ನು ಕ್ಲಾರಿಫಿಕೇಶನ್ ಕೊಡೋದು ಭಾಳ ಪ್ರಮುಖವಾದದ್ದು. ಅದನ್ನು DPR ಜೊತೆಗೆ ಚರ್ಚೆ ಮಾಡಿ ಅದನ್ನು ಕೂಡ ಆದಷ್ಟು ಬೇಗ ಕ್ಲಾರಿಫಿಕೇಷನ್ಸ್ನ ಇಶ್ಯೂ ಮಾಡಲಿಕ್ಕೆ ನಾವು ಕ್ರಮ ವಹಿಸ್ತೀವಿ ಅಂತ ಹೇಳಕ್ಕೆ ಗೊತ್ತಾಯಿತು. ತಮ್ಮ ಒಂದು ಮನವಿ ಏನಿದೆ ಅದು ಆಲ್ರೆಡಿ ನಮಗೆ ಒಂದು ಕೋರಿಕೆ ಬಂದಿದೆ. ಈ ಮನವಿಯದು ಗೊಂದಲಗಳನ್ನ ನೀವು ನಿವಾರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ 2024 ತಾವು ಹೇಳ್ದಂಗೆ ನಮ್ಮ ಆ್ಯಕ್ಟಲ್ಲೇ ಅಮೆಂಡ್ಮೆಂಟ್ ಅಂದಿರುವಂಥದ್ದು 45ಕ್ಕಿಂತ ಹೆಚ್ಚಿಗೆ ದಿನಗಳಲ್ಲಿ ಏನು ಹೊರಗುತ್ತಿಗೆ ಅಂತ ತೊಗೊತೀರಿ ಅಲ್ಲಿ ಮೀಸಲಾತಿ ಅನ್ವಯ ಆಗ್ತದೆ ಅಂತ. ಸೊ ಆ ಮೀಸಲಾತಿ ಅನ್ವಯ ಆಗಿರೋದ್ರಿಂದ ಬಟ್ ಆ ಒಂದು ಇದರಲ್ಲಿ ಗೊಂದಲ ಏನಂತ ಹೇಳಿದ್ರೆ ಯಾವ ರೀತಿಯಾಗಿ ಅಲ್ಲಿ ರೋಸ್ಟರ್ ಅಳವಡಿಸ್ಬೇಕು ಅಂತ. ಯಾಕಂತ ಹೇಳಿದ್ರೆ ಹೊರಗುತ್ತಿಗೆನಲ್ಲಿ ರೋಸ್ಟರ್ ಆಗಲಿ ಇದಾಗಲಿ ಯಾವುದೂ ಇಲ್ಲ. ಸೊ ಅದನ್ನು ಯಾವ ರೀತಿಯಾಗಿ ಇದು ಮಾಡಬೇಕು ಒಂದಷ್ಟು ಗೊಂದಲಗಳಿದೆ. ಅದನ್ನು ನಾವು ಆದಷ್ಟು ಬೇಗ ಅದನ್ನು ನಿವಾರಿಸಲಿಕ್ಕೆ ನಾವು ಅದನ್ನು ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೇವೆ ಅಂತ ಹೇಳ್ತಾ ತಮ್ಮ ಈ ಒಂದು ಮನವಿಯನ್ನು ಖಂಡಿತವಾಗ್ಲೂ ನಾವು ಮಾನ್ಯ ಕಾರ್ಯದರ್ಶಿ ಅವರಿಗೆ ಹಾಗೂ ಮಾನ್ಯ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ತಲುಪಿಸಲಿಕ್ಕೆ ನಾನು ಕ್ರಮ ವಹಿಸ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.